This is question number 9A from December 2023 question paper. The question is, in smart street light system, sensors like LDR, IR sensor, radar sensor, etc. monitor the required system parameters. The data is recorded in the system and historical data can be viewed whenever required using the cloud. In order to design this system, what are the components required? And if the system behaves improperly, how do you test and troubleshoot to make the system functional? So ಈ ಕ್ವಶನ್ ಅಲ್ಲಿ ಏನಂತಂದ್ರೆ, ಹೌ ಡು ಯು ಡಿಸೈನ್, ಹೌ ಡು ಯು ಟೆಸ್ಟ್ ಅಂಡ್ ಹೌ ಡು ಯು ಟ್ರಬಲ್ ಶೂಟ್ ದ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೀವು ಡಿಸೈನ್ ಹೇಗೆ ಮಾಡ್ತೀರಾ, ಡಿಸೈನ್ ಮಾಡೋಕ್ಕೆ ಏನೆಲ್ಲ ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡ್ತೀರಾ, ಡಿಸೈನ್ ಮಾಡಿದ್ಮೇಲೆ ಅದನ್ನ ಹೇಗೆ ಟೆಸ್ಟ್ ಮಾಡ್ತೀರಾ, ಮತ್ತೆ ಏನಾದರೂ ಅದರಲ್ಲಿ ಇಶ್ಯೂಸ್ ಆದರೆ ಅದನ್ನ ಹೇಗೆ ಟ್ರಬಲ್ ಶೂಟ್ ಮಾಡ್ತೀರಾ ಅನ್ನೋದನ್ನ ಬರೀಬೇಕು. ಬರೀ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಅಂತ ಬರೆಯೋ ಬದಲು ಒಂದಷ್ಟು ಟೆಕ್ನಾಲಜಿನೂ ಇದರಲ್ಲಿ ನೀವು ಬರೆದ್ರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಎಷ್ಟು ಬೇಕಾದಷ್ಟು ಆನ್ಸರ್ ಬರಿಬೋದು. ಇದು ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಆಗಿರೋದ್ರಿಂದ ಇದನ್ನ ಶಾರ್ಟ್ ಆಗಿಯೂ ಆನ್ಸರ್ ಬರಿಬೋದು, ಲಾಂಗ್ ಆಗಿಯೂ ಆನ್ಸರ್ ಬರಿಬೋದು. ಸೊ ನಾನು ಕೆಲವೊಂದು ಪಾಯಿಂಟ್ಸನ್ನ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಡಿಸೈನ್ ಮತ್ತೆ ಟೆಸ್ಟ್ ಮತ್ತೆ ಟ್ರಬಲ್ ಶೂಟ್ಗೆ. First, I'll explain about the design, the goals and requirements for the system. ಈ ಸಿಸ್ಟಮ್ ಅನ್ನ ಡಿಸೈನ್ ಮಾಡ್ಬೇಕಂದ್ರೆ ಏನೇನ್ ರಿಕ್ವೈರ್ಮೆಂಟ್ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಮತ್ತೆ ನೀವು ಏನೇನ್ ಗೋಲ್ ಅನ್ನ ಇಟ್ಕೋಬೇಕು ಅನ್ನೋದನ್ನ ಫಸ್ಟ್ ಒಂದಷ್ಟು ಲೈನ್ಸ್ ಅಲ್ಲಿ ನೀವು ಬರೀರಿ. ಸೊ ಫಸ್ಟ್ ಒನ್, determine the desired features first. What do you want for the design of street light, smart street light ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಯು ಶುಡ್ outline the functionality you expect from the street light. They may include remote control options to adjust the brightness. ಬ್ರೈಟ್ನೆಸ್ ಅನ್ನ ಅಡ್ಜಸ್ಟ್ ಮಾಡೋಕೆ ರಿಮೋಟ್ ಕಂಟ್ರೋಲ್ ಏನಾದರೂ ಬೇಕಾಗುತ್ತಾ ಅನ್ನೋದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್, consider how the smart street light system will integrate with other smart city. ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಸ್ಮಾರ್ಟ್ ಸಿಟಿ ಇರುತ್ತೆ, ಕರೆಕ್ಟಾ? ಸೊ ಈ ಸ್ಮಾರ್ಟ್ ಸಿಟಿ ಜೊತೆಗೆ ಹೇಗೆ ಅದನ್ನ ನಿಮ್ಮ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಅನ್ನ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ಮಾಡ್ತೀರಿ ಅನ್ನೋದನ್ನ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್, ಡಿಟರ್ಮೈನ್ ಹೌ ದ ಸಿಸ್ಟಮ್ ಕ್ಯಾನ್ ಕಾಂಟ್ರಿಬ್ಯೂಟ್ how the system can contribute to reducing energy consumption. ಹೇಗೆ ನೀವು ಎನರ್ಜಿನ ಕನ್ಸಂಪ್ಷನ್ ಮಾಡ್ಬೋದು, ಈ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿ ಹೇಗೆ ಎನರ್ಜಿನ ಕನ್ಸಂಪ್ಷನ್ ಮಾಡ್ಬೋದು ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು ಬಿಫೋರ್ ಡಿಸೈನಿಂಗ್. ನೆಕ್ಸ್ಟ್, ಪ್ಲಾನ್ ದ ಸ್ಕೇಲಬಿಲಿಟಿ ಅಂಡ್ ಫ್ಯೂಚರ್ ಎಕ್ಸ್ಪಾನ್ಷನ್. ಇದನ್ನ ಹೌ ದ ಸಿಸ್ಟಮ್ ಕ್ಯಾನ್ ಅಡಾಪ್ಟ್ ಟು ಗ್ರೋಯಿಂಗ್ ನೀಡ್ಸ್ ಆಫ್ ದ ಸಿಟಿ. ಸೊ ಇದನ್ನ ಹೇಗೆ ನೀವು ಸ್ಕೇಲಬಿಲಿಟಿ ಮಾಡ್ಕೊಳ್ಬೋದು ಫ್ಯೂಚರ್ ಅಲ್ಲಿ. ವಾಟ್ ಇನ್ ಸಿಂಪಲ್ ವರ್ಡ್, ವಾಟ್ ವಿಲ್ ಬಿ ಯುವರ್ ಫ್ಯೂಚರ್ ಎಕ್ಸ್ಪಾನ್ಷನ್, ಅದನ್ನು ಕೂಡ ನೀವು ಮೊದಲೇ ಪ್ಲಾನ್ ಮಾಡಿ ಇಟ್ಕೋಬೇಕು. ಅಂಡ್ ಸೆಕ್ಯೂರಿಟಿ ಕನ್ಸರ್ನ್ ನೀವು ಪ್ಲಾನ್ ಮಾಡಬೇಕು. ಅಡ್ರೆಸ್ ದ ಸೆಕ್ಯೂರಿಟಿ ಕನ್ಸರ್ನ್ಸ್ by defining how you safeguard the smart street light system from cyber threats. ಮತ್ತೆ ಅನ್ಅಥರೈಸ್ಡ್ ಆಕ್ಸೆಸ್ ಆಗದೆ ಇರೋಗೆ ಅದು ಕೂಡ ಸೆಕ್ಯೂರಿಟಿ ಕನ್ಸರ್ನ್ ಅನ್ನ ನೀವು ಡಿಫೈನ್ ಮಾಡಿ ಇಟ್ಕೋಬೇಕು ಅಥವಾ ಪ್ಲಾನ್ ಮಾಡಿ ಇಟ್ಕೋಬೇಕು. ಸೊ ಇಷ್ಟು ನೀವು ಗೋಲ್ಸ್ ಮತ್ತೆ ರಿಕ್ವೈರ್ಮೆಂಟ್ ಆಫ್ ದ ಸಿಸ್ಟಮ್ ಅಲ್ಲಿ ಬರೀರಿ, ಆಯ್ತಾ? ನೆಕ್ಸ್ಟ್, ಚೂಸ್ ದ ಟೆಕ್ನಾಲಜಿ ಅಂಡ್ ಕಾಂಪೋನೆಂಟ್ಸ್. ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ನೀವು ಟೆಕ್ನಾಲಜಿ ಮತ್ತೆ ಕಾಂಪೋನೆಂಟ್ಸ್ ಅನ್ನ ಚೂಸ್ ಮಾಡ್ಬೇಕು. ಇದರಲ್ಲಿ ಏನೇನು ಅಂತಂದ್ರೆ, ಸೆಲೆಕ್ಟ್ ದ ಟೈಪ್ ಆಫ್ ಲೈಟಿಂಗ್ ಟೆಕ್ನಾಲಜಿ. ಇದರಲ್ಲಿ ಏನು, ಲೈಟಿಂಗ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೋಬೇಕು ಎರಡನೇದ್ರಲ್ಲಿ. ಅಂದ್ರೆ ಸಚ್ ಆಸ್ LED ಲೈಟ್ಸ್ ಯೂಸ್ ಮಾಡ್ಬೇಕಾ ಅಥವಾ ಬೇರೆ ಯಾವ ಲೈಟ್ಸ್ ಯೂಸ್ ಮಾಡ್ಬೇಕಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಿ ಆಲ್ ನೋ ದಟ್ LED lights are energy efficient and they have longer lifespan.
ಅಷ್ಟು ನಮ್ಗೆ ಗೊತ್ತಿದೆ. ಸೊ ಅದಕ್ಕೆ ನಾವು LED ನ ಚೂಸ್ ಮಾಡಬೇಕಾ ಅಥವಾ ಬೇರೆ ಯಾವ ಲೈಟನ್ನು ಚೂಸ್ ಮಾಡಬೇಕಾ ಅನ್ನೋದನ್ನ ಲೈಟಿಂಗ್ ಟೆಕ್ನಾಲಜಿಯಲ್ಲಿ ಡಿಫೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಟ್ರೋಲ್ ಟೆಕ್ನಾಲಜಿ ಯಾವ್ದು ಯೂಸ್ ಮಾಡಬೇಕು? ಕಂಟ್ರೋಲ್ ಟೆಕ್ನಾಲಜಿ ಅಂದರೆ ವೈರ್ಲೆಸ್ ಸೆನ್ಸರ್ಸ್ ಯೂಸ್ ಮಾಡ್ಕೋಬೇಕಾ? ವೈರ್ಲೆಸ್ ಸೆನ್ಸರ್ಸ್ ಕ್ಯಾನ್ ಎನೇಬಲ್ ಫೀಚರ್ಸ್ ಲೈಕ್ ಮೋಷನ್ ಡಿಟೆಕ್ಷನ್ ಮಾಡುತ್ತೆ, ಆಂಬಿಯೆಂಟ್ ಲೈಟ್ ಸೆನ್ಸಿಂಗ್ ಮಾಡುತ್ತೆ, ಮತ್ತು ಇಟ್ ಅಲೋಸ್ ಫಾರ್ ಅಡಾಪ್ಟಿವ್ ಲೈಟಿಂಗ್ ಬೇಸ್ಡ್ ಆನ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್. ಆ ಥರ ಚೂಸ್ ಮಾಡ್ಕೋಬೇಕಾ ಅನ್ನೋದು ಕಂಟ್ರೋಲ್ ಟೆಕ್ನಾಲಜಿನ ನೀವು ಸೆಲೆಕ್ಟ್ ಮಾಡಬೇಕು. ಇವೆಲ್ಲ ಮಾಡೋದ್ರ ಜೊತೆಗೆ ಕಾಸ್ಟನ್ನು ಕೂಡ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ದ ಕಾಸ್ಟ್. ಸೊ ಏನು ಅಂದರೆ ಇವ್ಯಾಲ್ಯುಯೇಟ್ ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಚೂಸನ್ ಟೆಕ್ನಾಲಜಿ. LED ಲೈಟ್ಸ್ ಮೇ ಹ್ಯಾವ್ higher upfront cost, but they offer long-term savings through the energy efficiency, and it reduces the maintenance also. ಸೊ ಅದಕ್ಕೆ ಕಾಸ್ಟ್ ಕನ್ಸಿಡ್ರೇಷನ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ನೀವು ಚೂಸ್ ದ ಟೆಕ್ನಾಲಜಿ ಆ್ಯಂಡ್ ಕಾಂಪೋನೆಂಟ್ಸ್ ಅಲ್ಲಿ ಬರೀಬಹುದು. ನೆಕ್ಸ್ಟು ಡಿಸೈನ್ ದ ಸಿಸ್ಟಮ್. ಇಲ್ಲಿ ಥರ್ಡ್ ಪಾಯಿಂಟ್. ಸೊ ಡಿಸೈನ್ ದ ಸಿಸ್ಟಮ್ ಅಲ್ಲಿ ಚೂಸ್ ದ ಅಪ್ರಾಪ್ರಿಯೇಟ್ ಡಿಸೈನ್ ಟೂಲ್ಸ್. ಏನೇನು ಡಿಸೈನ್ ಫಸ್ಟ್ ಸಿಸ್ಟಮ್ನ ಡಿಸೈನ್ ಮಾಡಬೇಕಲ್ವಾ? ಅದಕ್ಕೆ ಆಟೋ ಕ್ಯಾಡ್ ಯೂಸ್ ಮಾಡಬೇಕಾ, ಮಲ್ಟಿಸಿಮ್ ಯೂಸ್ ಮಾಡಬೇಕಾ, ಪ್ರೋಟಿಯಸ್ ಯೂಸ್ ಮಾಡಬೇಕಾ, ಟು ಕ್ರಿಯೇಟ್ ಅ ಲೇಔಟ್ ಫಾರ್ ದ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಅನ್ನೋದನ್ನ ಫಸ್ಟು ನೀವು ಚೂಸ್ ಮಾಡಬೇಕು ಡಿಸೈನನ್ನು. ದೀಸ್ ಟೂಲ್ಸ್ ಆಫರ್ಸ್ ಕೆಪಾಬಿಲಿಟೀಸ್ ಫಾರ್ ಸ್ಕೆಮ್ಯಾಟಿಕ್ ಡಿಸೈನ್ ಆ್ಯಂಡ್ ಸಿಮ್ಯುಲೇಷನ್. ಸಿಮ್ಯಾಟಿಕ್ ಡಿಸೈನ್ ಮತ್ತು ಸಿಮ್ಯುಲೇಷನ್ಗೆ ಈ ಟೂಲ್ಸ್ಗಳನ್ನು ನಾವು ಉಪಯೋಗಿಸ್ಕೋಬೋದು. ಈಗ ನಾವು ಸೆಕೆಂಡ್ ಸೆಮ್ ECDಯಲ್ಲೆಲ್ಲ ಪ್ರೋಟಿಯಸ್ ಕಲಿತು ಸಿಮ್ಯುಲೇಷನ್ ಮಾಡ್ತೀವಲ್ವ, ಆ ಥರ ನೀವು ಯಾವುದಾದ್ರೂ ಒಂದು ಟೂಲನ್ನು ಯೂಸ್ ಮಾಡಿ ಅದು ಡಿಸೈನ್ ಮಾಡಿ ಸಿಮ್ಯುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟು ಸೆನ್ಸರ್ ಪ್ಲೇಸ್ಮೆಂಟ್ ಆಫ್ ಸೆನ್ಸರ್ ಇಲ್ಲಿದೆ. ಸೊ ಸೆನ್ಸರ್ ಪ್ಲೇಸ್ಮೆಂಟ್ in a key locations to capture the data. For example, position motion sensors to detect the pedestrian or vehicle movement, and ಅದಕ್ಕೆ ಯೂಸ್ ಮಾಡ್ಕೋಬಹುದು ಪೊಸಿಷನ್ ಮೋಷನ್ ಸೆನ್ಸರ್ಸನ್ನು. ಲೈಟ್ ಸೆನ್ಸರ್ಸ್ನ ಫಾರ್ ಎಂಬಿಯಂಟ್ ಲೈಟ್ ಕಂಡೀಷನ್ಸ್ಗೆ ಯೂಸ್ ಮಾಡ್ಕೋಬಹುದು. ಸೊ ಸೆನ್ಸರ್ಸ್ ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ರೋಲ್ ಇನ್ ದ ಯುವರ್ ಸಿಸ್ಟಮ್ ಡಿಸೈನ್. So this is all about the third point, design the system. Next, fourth one, integrate the system with IoT technology. So the integrate IoT sensors onto each street light. For example, motion sensors and ambient light sensors can be installed to capture the data. For what we should capture the data? To capture the relevant data for ಅಡಾಪ್ಟಿವ್ ಲೈಟಿಂಗ್ ಕಂಟ್ರೋಲ್. ಅದಕ್ಕೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಂಪ್ಲಿಮೆಂಟ್ ದ IoT ಡಿವೈಸ್ ವಿತ್ ದ ಕಂಟ್ರೋಲ್ ಸಿಸ್ಟಮ್. ಸೊ ದೀಸ್ ಡಿವೈಸಸ್ ಇನ್ಕ್ಲೂಡ್ ಕಂಟ್ರೋಲರ್ಸ್ ಇರ್ಬೋದಲ್ಲಿ, ಗೇಟ್ವೇಸ್ ಇರ್ಬೋದು, ದ್ಯಾಟ್ ಫೆಸಿಲಿಟೇಟ್ ಕಮ್ಯುನಿಕೇಶನ್ ಬಿಟ್ವೀನ್ ಸ್ಟ್ರೀಟ್ ಲೈಟ್ಸ್, ಸೆನ್ಸರ್ಸ್ ಆ್ಯಂಡ್ ಸೆಂಟ್ರಲ್ ಕಂಟ್ರೋಲ್ ಯೂನಿಟ್ಗೆ ಈ ಕಂಟ್ರೋಲ್ ಸಿಸ್ಟಮ್ಗಳನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಗೇಟ್ವೇ ಯೂಸ್ ಮಾಡಬೇಕಾ, ಕಂಟ್ರೋಲರ್ಸನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾ ಅನ್ನೋದು ಇಲ್ಲಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಸ್ಟಾಬ್ಲಿಷ್ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಅಂದರೆ ಸೆಟಪ್ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್. ಯಾಕೆ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ನ ಸೆಟಪ್ ಮಾಡಬೇಕು? ಟು ಕಲೆಕ್ಟ್ ದ ಡೇಟಾ, ಟು ಸ್ಟೋರ್ ದ ಡೇಟಾ, ಟು ಅನಲೈಸ್ ದ ಡೇಟಾ ಫ್ರಮ್ ದ IoT ಸೆನ್ಸರ್ಸ್. ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಪ್ರೊವೈಡ್ಸ್ ಸ್ಕೇಲಬಿಲಿಟಿ ಆ್ಯಂಡ್ accessibility ಫಾರ್ ಎಫಿಷಿಯಂಟ್ ಡೇಟಾ ಮ್ಯಾನೇಜ್ಮೆಂಟ್. ಅದಕ್ಕೋಸ್ಕರ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ನ ಸೆಟಪ್ ಮಾಡ್ಕೋಬೇಕು. ಆ್ಯಂಡ್ ಕನೆಕ್ಟಿವಿಟಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಸ್ಟಾಬ್ಲಿಷ್ ಕನೆಕ್ಟಿವಿಟಿ ಬಿಟ್ವೀನ್ ಅ ಸ್ಟ್ರೀಟ್ ಲೈಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಒಂದು ಕಡೆ ಇರುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಸ್ಟ್ರೀಟ್ ಲೈಟ್ಸ್ ಒಂದು ಕಡೆ ಇರುತ್ತೆ, ಕ್ಲೌಡ್ ಪ್ಲಾಟ್ಫಾರ್ಮ್ ಒಂದು ಕಡೆ ಇರುತ್ತೆ. ದೇ ಮೇ ಇನ್ವಾಲ್ವ್ ಯುಟಿಲೈಸಿಂಗ್ ವೈರ್ಲೆಸ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಲೈಕ್ MQTT ಪ್ರೋಟೋಕಾಲ್ ಯೂಸ್ ಮಾಡ್ಬೋದು ಡೇಟಾ ಟ್ರಾನ್ಸ್ಮಿಷನ್ ಮಾಡೋಕ್ಕೆ. ಸೆನ್ಸರ್ಸು, ಕ್ಲೌಡು, ಸೆಂಟ್ರಲ್ ಸಿಸ್ಟಮು ಇವೆ ಎಲ್ಲದ್ರ ಮಧ್ಯೆ ಡೇಟಾ ಟ್ರಾನ್ಸ್ಮಿಷನ್ ಆಗಬೇಕಲ್ವಾ? ಸೊ ಡೇಟಾ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ವೈರ್ಲೆಸ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಲೈಕ್ MQTT ಯೂಸ್ ಮಾಡಬೇಕಾ, HTTP ಯೂಸ್ ಮಾಡಬೇಕಾ, HTTPS ಮಾಡಬೇಕಾ ಅನ್ನೋದನ್ನು ನೀವು ಇಲ್ಲಿ ಒಂದು ಡಿಸಿಷನ್ ತಗೋಬೇಕಾಗುತ್ತೆ ಫಾರ್ ಎನ್ಶ್ಯೂರಿಂಗ್ ದ connectivity. So this is about
integrate the system with the IoT technology. Next, test the system. Next point, test the system. ಸೊ ಇದು ಎಲ್ಲ ಆಯಿತು. ಡಿಸೈಡ್ ಮಾಡಿದ್ವಿ ಯಾವುದು ಕನೆಕ್ಟಿವಿಟಿ ಯೂಸ್ ಮಾಡಬೇಕು, ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು, ಸಿಸ್ಟಮ್ ಡಿಸೈನ್ ಮಾಡೋಕ್ಕೆ ಏನೇನು ಟೂಲ್ಸ್ ಯೂಸ್ ಮಾಡಬೇಕು, ಏನೇನು ರಿಕ್ವೈರ್ಮೆಂಟ್ ಇದೆ ಆದಮೇಲೆ ಇವಾಗ ನೀವು ಡಿಸೈನ್ ಮಾಡಿಬಿಡ್ತೀರಿ ಸಿಸ್ಟಮನ್ನು. ಇವಾಗ ಟೆಸ್ಟ್ ಮಾಡಬೇಕು ಅದನ್ನು. ಸೊ ಟೆಸ್ಟ್ ಹೆಂಗೆ ಮಾಡೋದು? ಫಸ್ಟ್ ಇಂಪ್ಲಿಮೆಂಟ್ ಪೈಲಟ್ ಪ್ರಾಜೆಕ್ಟ್. ಟೆಸ್ಟ್ ಮಾಡಬೇಕು ಅಂದರೆ ಫಸ್ಟ್ ಯು ಇಂಪ್ಲಿಮೆಂಟ್ ಅ ಪೈಲಟ್ ಪ್ರಾಜೆಕ್ಟ್ ಇನ್ ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದ ಏರಿಯಾ ಫಾರ್ ಡಿಪ್ಲಾಯ್ಮೆಂಟ್ ಆಫ್ ಯುವರ್ ಸೆನ್ಸರ್ಸ್. ಸ್ಟ್ರೀಟ್ ಲೈಟ್ಸ್ ಸೆನ್ಸರ್ಸನ್ನು ಡಿಪ್ಲಾಯ್ ಮಾಡೋಕ್ಕೆ ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ದ ಸೆಕ್ಷನ್ ಆಫ್ ದ ಸಿಟಿ ಇರ್ಬೋದು, ಆರ್ ಒನ್ ಸ್ಪೆಸಿಫಿಕ್ ಪ್ಲೇಸ್ ಇರ್ಬೋದು. ಸೊ ಅದನ್ನು ನೀವು ಪೈಲಟ್ ಪ್ರಾಜೆಕ್ಟನ್ನು ಸೆಟಪ್ ಮಾಡೋಕ್ಕೆ ಮೊದಲು ಚೂಸ್ ಮಾಡಬೇಕು. ಆಮೇಲೆ ಡಿಪ್ಲಾಯ್ ದ ಡಿಸೈನ್ಡ್ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಕಾಂಪೋನೆಂಟ್ಸ್ ಇನ್ಕ್ಲೂಡಿಂಗ್ ಸ್ಟ್ರೀಟ್ ಲೈಟ್ಸ್ ವಿತ್ IoT ಸೆನ್ಸರ್ಸ್, ಕಂಟ್ರೋಲ್ ಸಿಸ್ಟಮ್ಸ್ ಆ್ಯಂಡ್ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಡಿಪ್ಲಾಯ್ ಮಾಡ್ಕೋಬೇಕು. ನೆಕ್ಸ್ಟು ಮಾನಿಟರ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಡ್ಯೂರಿಂಗ್ ದ ಪೈಲಟ್ ಪ್ರಾಜೆಕ್ಟ್. ಪೈಲಟ್ ಪ್ರಾಜೆಕ್ಟಿಂದ ಮಾನಿಟರ್ ಮಾಡಿ. ಸೊ ಇದು ಲೈಟಿಂಗ್ ಅಡಾಪ್ಟಿವ್ ಲೈಟಿಂಗ್ ಆಗ್ತಾ ಇದೆಯಾ, ಡೇಟಾ ಅಕ್ಯುರೇಟ್ ಆಗಿ ಬರ್ತಾ ಇದೆಯಾ, ರಿಮೋಟ್ ಮಾನಿಟರಿಂಗ್ ಎಫೆಕ್ಟಿವ್ನೆಸ್ ಆಗ್ತಾ ಇದೆಯಾ, ಕಂಟ್ರೋಲಿಂಗ್ ಮಾಡ್ತಾ ಇದೀವಾ ಅನ್ನೋದನ್ನ ನಾವು ಮಾನಿಟರ್ ಮಾಡಬೇಕು. ನೆಕ್ಸ್ಟ್ ಐಡೆಂಟಿಫೈ ದ ಇಶ್ಯೂಸ್ ಆರ್ ಚಾಲೆಂಜಸ್. ಹೀಗೆ ನಾವು ಪೈಲಟ್ ಪ್ರಾಜೆಕ್ಟನ್ನು ಮಾಡುವಾಗ ಏನಾದರೂ ಇಶ್ಯೂಸ್ ಬರ್ಬೋದು ಅಥವಾ ಚಾಲೆಂಜಸ್ ಬರ್ಬೋದು. ಅದನ್ನು ಫಸ್ಟು ಐಡೆಂಟಿಫೈ ಮಾಡಿ. ದ್ಯಾಟ್ ಅರೈಸ್ ಡ್ಯೂರಿಂಗ್ ದ ಪೈಲಟ್ ಪ್ರಾಜೆಕ್ಟ್. ದಿಸ್ ಕುಡ್ ಬಿ ಲೈಕ್ ದೇ ಕ್ಯಾನ್ ಇನ್ಕ್ಲೂಡ್ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಕನೆಕ್ಟಿವಿಟಿ ಆಗೋದ್ರಲ್ಲಿ ಇಶ್ಯೂಸ್ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಅಫೆಕ್ಟ್ ಆಗ್ತಿರ್ಬೋದು ಸಿಸ್ಟಮ್ ಪರ್ಫಾರ್ಮೆನ್ಸು. ಇವನ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು. ಸೊ ಇದು ಟೆಸ್ಟಿಂಗಲ್ಲಿ ಆಗುತ್ತೆ. ಸೊ ಇಷ್ಟೆಲ್ಲ ಐಡೆಂಟಿಫೈ ಮಾಡಿದ್ಮೇಲೆ ಇವಾಗ ಟ್ರಬಲ್ ಶೂಟ್ ಮಾಡಬೇಕು. ಟ್ರಬಲ್ ಶೂಟ್ ಹೇಗೆ? ಅನಲೈಸ್ ದ ಡೇಟಾ ಡ್ಯೂರಿಂಗ್ ದ ಪೈಲಟ್ ಪ್ರಾಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್, ಐಡೆಂಟಿಫೈ ಎನಿ ಇಶ್ಯೂಸ್ ಆ್ಯಂಡ್ identify the specific problems or identify the challenges or identify the limitations during the pilot project. And this could include technical issues ಏನidella ಅಥವಾ challenges ಏನidella ಅದನ್ನ ನಾವು ಸಾಲ್ವ್ ಮಾಡಬೇಕು ಪೈಲಟ್ ಪ್ರಾಜೆಕ್ಟ್ ಅಲ್ಲೇನೆ. ಸೊ ಹೇಗೆ? ಇಫ್ ಟೆಕ್ನಿಕಲ್ ಇಶ್ಯೂಸ್ ಆರ್ ಐಡೆಂಟಿಫೈ, ಅಡ್ಜಸ್ಟ್ ದ ಹಾರ್ಡ್ವೇರ್ ಕಾನ್ಫಿಗರೇಷನ್. ಏನಾರ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಹಾರ್ಡ್ವೇರ್ ಕಾನ್ಫಿಗರೇಷನ್ನ ಅಡ್ಜಸ್ಟ್ ಮಾಡಿ, ಸಾಫ್ಟ್ವೇರ್ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿ ಅಥವಾ ಅಡ್ಜಸ್ಟ್ ಮಾಡಿ ಟು ಅಡ್ರೆಸ್ ದ ಕಾಸಸ್, ರೂಟ್ ಕಾಸಸ್. ಸೊ ದಿಸ್ ಮೇ ಇನ್ವಾಲ್ವ್ ಅಪ್ಡೇಟಿಂಗ್ ಫರ್ಮ್ವೇರ್ ಇರ್ಬೋದು, ಅಥವಾ ಅಲ್ಗರಿದಮನ್ನು ರಿಫೈನ್ ಮಾಡ್ಕೋಬೋದು, ಅಥವಾ ಸೆನ್ಸರ್ನ ಕ್ಯಾಲಿಬ್ರೇಷನ್ನ ಮಾಡ್ಬೋದು. ಇವೆಲ್ಲ ಮಾಡಿ ನಾವು ಆ ಇಶ್ಯೂಸನ್ನು ಸಾಲ್ವ್ ಮಾಡಬೇಕು ಇದರಲ್ಲಿ ಟ್ರಬಲ್ ಶೂಟಲ್ಲಿ. ಸೊ ಇದ್ರ ಜೊತೆಗೆ ಟ್ರಬಲ್ ಶೂಟ್ ಆದಮೇಲೆ ಇದ್ರ ಜೊತೆಗೆ ನಾವು ರೆಗ್ಯುಲರ್ ರೂಟೀನ್ ಇನ್ಸ್ಪೆಕ್ಷನ್ ಮಾಡ್ಕೋಬೇಕು ಟು ಐಡೆಂಟಿಫೈ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆಗಿದೆಯಾ, ವೇರ್ ಆ್ಯಂಡ್ ಟೇರ್ ಆಗಿದೆಯಾ, ಏನಾದರೂ ಮಾಲ್ ಫಂಕ್ಷನ್ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಕಂಡಕ್ಟ್ ರೂಟೀನ್ ಇನ್ಸ್ಪೆಕ್ಷನ್ ಮುಖಾಂತರ ತಿಳ್ಕೊಬೋದು. ಮತ್ತು ಶೆಡ್ಯೂಲ್ ಫಾರ್ ರಿಪೇರ್ ಮಾಡೋಕ್ಕೆ ಒಂದು ಶೆಡ್ಯೂಲ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ. ಮತ್ತು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕು, ರೆಗ್ಯುಲರ್ಲಿ ಅಪ್ಡೇಟ್ ಮಾಡಬೇಕು ಸಾಫ್ಟ್ವೇರ್ನ. ಏನಾದರೂ ಸೆಕ್ಯೂರಿಟಿ ಪ್ಯಾಚಸ್ ಅಥವಾ ಇದ್ದರೆ ಇದು ಸಾಫ್ಟ್ವೇರ್ ಟು ಇನ್ಕಾರ್ಪೊರೇಟ್ ಇದು ಬಗ್ ದ ಫಿಕ್ಸಸ್. ಸೊ ಇವನ್ನೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಟ್ರೈನಿಂಗ್ ಕೊಡಬೇಕು. ಅಲ್ಲಿ ಏನು ಯೂಸರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಆ್ಯಂಡ್ ಟೆಕ್ನಿಕಲ್ ಸಪೋರ್ಟ್ ಸಿಸ್ಟಮನ್ನು ನಾವು ಕೊಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಅದು ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಆಗುತ್ತೆ. ಅದನ್ನು ಇದು ಈ ಕ್ವಶನಿಗೆ ಆನ್ಸರ್. ಹೇಗೆ ಡಿಸೈನ್ ಮಾಡ್ತೀವಿ, ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್, ದ ಸೆನ್ಸರ್ಸ್ ಹೇಳಿದ್ದಾರೆ ಇಲ್ಲಿ. LDR ಯೂಸ್ ಮಾಡ್ತಾರೆ, IR ಸೆನ್ಸರ್ ಯೂಸ್ ಮಾಡ್ತಾರೆ. ಈ ಸೆನ್ಸರ್ ಬಗ್ಗೆ ಬರಿಬೋದು. ಆ್ಯಂಡ್ ಅದನ್ನು ಡಿಸೈನ್ ಮಾಡೋಕ್ಕೆ ಏನೇನೆಲ್ಲ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಬೇಕು, ಡಿಸೈನ್ ಮಾಡಿದ್ಮೇಲೆ ಆ ಪೈಲಟ್ ಪ್ರಾಜೆಕ್ಟನ್ನು ಹೇಗೆ ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡಿದಾಗ ಏನಾದರೂ ಇಶ್ಯೂಸ್ ಮತ್ತು ಚಾಲೆಂಜಸ್ ಬಂದರೆ ಅದನ್ನು ಹೇಗೆ ಟ್ರಬಲ್ ಶೂಟ್ ಮಾಡೋದು
ಅನ್ನೋದು ಎಲ್ಲ ಪಾಯಿಂಟ್ಸನ್ನು ನೀವು ಬರೆದ್ರೆ ಈ ಕ್ವಶನ್ ನಂಬರ್ 9ಗೆ ಆನ್ಸರ್ ಆಗುತ್ತೆ. ಇದನ್ನ ತುಂಬ 1 hour ಗಟ್ಟಲೆ ಇದನ್ನ ಪಾಠ ಮಾಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು ನಾವು. ಬಟ್ ಇದು 10 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಈ ಕ್ವಶನ್ ಅಲ್ಲಿ ಇನ್ನೊಂದು ಹೇಳೋದು ಬಿಟ್ಟೆ, ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಟು ಡಿಸೈನ್ ದಿ ಸಿಸ್ಟಮ್ ಅಂತ ಕೇಳಿದ್ದಾರೆ. ಕ್ವಶನ್ ಅಲ್ಲೇ ಒಂದಷ್ಟು ಕಾಂಪೋನೆಂಟ್ಸ್ ಅವರೇ ಕೊಟ್ಟಿದ್ದಾರೆ. ಸೆನ್ಸರ್ಸ್, ಲೈಟ್ ಡಿಪೆಂಡೆಂಟ್ ರೆಜಿಸ್ಟರ್ ಫಾರ್ ಎಂಬಿಯಂಟ್ ಲೈಟ್ ಸೆನ್ಸಿಂಗ್ ಅಂತ ನೀವು ಬರಿಬೋದು. ಇನ್ಫ್ರಾರೆಡ್ ಸೆನ್ಸರ್ ಫಾರ್ ಮೋಷನ್ ಡಿಟೆಕ್ಷನ್ಗೆ ಯೂಸ್ ಮಾಡ್ಕೋಬಹುದು. ರೆಡಾರ್ ಸೆನ್ಸರ್ ಫಾರ್ ಡಿಟೆಕ್ಟಿಂಗ್ ಮೂವ್ಮೆಂಟ್ ಓವರ್ ದ ವೈಡರ್ ಏರಿಯಾ, ಅಲ್ಲಿ ರೆಡಾರ್ ಸೆನ್ಸರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡ್ಕೋಬೇಕಾಗುತ್ತೆ, ಅಥವಾ ಮೈಕ್ರೋ ಕಂಟ್ರೋಲರ್ ಅಥವಾ ಪ್ರೊಸೆಸರ್ ಯೂಸ್ ಮಾಡಬೇಕು ಡಿಸೈನ್ ಮಾಡೋಕ್ಕೆ. ಅದರಲ್ಲಿ ಆರ್ಡಿನೋ ಯುನೋ ಬೋರ್ಡ್ ಯೂಸ್ ಮಾಡ್ಬೋದು, ರಾಸ್ಬೆರಿ ಪೈ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಮೈಕ್ರೋ ಕಂಟ್ರೋಲ್ನ ಯೂಸ್ ಮಾಡಬೇಕು ಇನ್ ಆರ್ಡರ್ ಟು ಪ್ರೊಸೆಸ್ ದ ಡೇಟಾ, ಸೆನ್ಸರ್ ಡೇಟಾ ಆ್ಯಂಡ್ ಕಂಟ್ರೋಲ್ ದ ಲೈಟಿಂಗ್. ಮತ್ತು ಆ್ಯಕ್ಚುಯೇಟರ್ಸ್ ಅಂತ ಬಂದಾಗ LED ಲೈಟ್ಸನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇನ್ನು ಫಾರ್ ಇಲ್ಯುಮಿನೇಷನ್ ಕಂಟ್ರೋಲ್. ಲೈಟಿಂಗ್ ಟೆಕ್ನಾಲಜಿಗೆ LEDಸನ್ನು ಯೂಸ್ ಮಾಡ್ಕೊಳ್ಳಿ. ಕಮ್ಯುನಿಕೇಷನ್ ಮಾಡೆಲ್ಸಲ್ಲಿ ವೈಫೈ ಯೂಸ್ ಮಾಡ್ಕೋಬೋದು, ಲೋರಾ ಯೂಸ್ ಮಾಡ್ಕೋಬೋದು. ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಅಂತ ಬಂದರೆ ಅಲ್ಲಿ AWS ಅಥವಾ ಅಝೂರೆ ಅವನ್ನೆಲ್ಲ ಡೇಟಾ ಸ್ಟೋರೇಜ್ಗೆ, ಅನಾಲಿಟಿಕ್ಸ್ಗೆ ಯೂಸ್ ಮಾಡ್ಕೋಬೋದು. ಮತ್ತು ಪವರ್ ಸಪ್ಲೈ ಬೇಕು, ಪವರ್ ಸಪ್ಲೈಗೆ ಗ್ರಿಡ್ ಪವರ್, ಸೋಲಾರ್ ಪ್ಯಾನೆಲ್ಸನ್ನು ಯೂಸ್ ಮಾಡ್ಕೋಬೋದು ನಾವು. ಇವನ್ನ ನೀವು ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಅನ್ನೋ ಇದರಲ್ಲಿ ನೀವು ಬರಿಬೋದು. ಇದೊಂದು ಪಾಯಿಂಟ್ ನಾನು ಆ್ಯಡ್ ಮಾಡಿರಲಿಲ್ಲ. ಮತ್ತು ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟ್ ಮಾಡೋದು ಹೇಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅಲರ್ಟ್ಸನ್ನು ಹೇಗೆ ಜನರೇಟ್ ಮಾಡೋದು, ರಿಮೋಟ್ಲಿ ಹೇಗೆ ಟ್ರಬಲ್ ಶೂಟ್ ಮಾಡೋದು, ಇವೆಲ್ಲನೂ ನೀವು ಪಾಯಿಂಟ್ಸ್ ಇದರಲ್ಲಿ ನೀವು ಆ್ಯಡ್ ಮಾಡಿ.